Hi students, welcome back to Political Science class. PUC ದ್ವಿತೀಯ ವರ್ಷದ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ರಾಜ್ಯಶಾಸ್ತ್ರ ವರ್ಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಸ್ಟೇಟ್ ಸರ್ವಿಸಸ್ ಅಂದರೆ ರಾಜ್ಯ ಸೇವೆಗಳ ಕುರಿತು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಅದರ ಮುಂದಿನ ಪರಿಕಲ್ಪನೆ ಕಡೆಗೆ ನಾವು ಇವತ್ತು ಹೋಗಬೇಕಾಗ್ಯದ. ಖಂಡಿತವಾಗಿ ಹೋಗೋಣ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ. ಹಾಗಾದರೆ ಮೂರನೇ ಅಧ್ಯಾಯದಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಅದರ ಮುಂದಿನ ಪರಿಕಲ್ಪನೆ ವಿದ್ಯಾರ್ಥಿಗಳ ನಾಲ್ಕನೇ ಪರಿಕಲ್ಪನೆ ಸೆಂಟ್ರಲ್ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಕೇಂದ್ರ ರಾಜ್ಯ ಮತ್ತು ಜಿಲ್ಲಾ ಆಡಳಿತದ ಕುರಿತು ನಾವು ತಿಳಿದುಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದು ತಿಳ್ಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಕೇಂದ್ರ ಆಡಳಿತದ ಕುರಿತು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ ವಿದ್ಯಾರ್ಥಿಗಳೇ. ಇನ್ನುಳಿದ ರಾಜ್ಯ ಆಡಳಿತ ಮತ್ತು ಜಿಲ್ಲಾ ಆಡಳಿತವನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಕೇಂದ್ರ ಆಡಳಿತದ ಕುರಿತು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು ಇವತ್ತಿನ ವಿಡಿಯೋದಲ್ಲಿ. ಹಾಗಾದರೆ ಕೇಂದ್ರ ಆಡಳಿತ ಅಂದ ಕೂಡಲೇ ನಾವು ಏನು ತಿಳ್ಕೊಳ್ತೀವಿ ಅನ್ನೋದನ್ನು ನೋಡೋಣ. ಸ್ವಲ್ಪ ಸಿಂಪಲ್ ಆಗಿ ಇಂಟ್ರೊಡಕ್ಷನ್, ಫೀಟಿಕೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ದ ಸೆಂಟ್ರಲ್ ಸೆಕ್ರೆಟರಿಯೇಟ್, ಕೇಂದ್ರ ಸಚಿವಾಲಯದ ಕುರಿತು ತಿಳಿದುಕೊಳ್ಳೋಣ. ಕ್ಯಾಬಿನೆಟ್ ಸೆಕ್ರೆಟರಿ, ಸಂಪುಟ ಕಾರ್ಯದರ್ಶಿ ಕುರಿತು ತಿಳಿದುಕೊಳ್ಳೋಣ. ದ ರೂಲ್ ಆಫ್ ಕ್ಯಾಬಿನೆಟ್ ಸೆಕ್ರೆಟರಿ, ಸಂಪುಟ ಕಾರ್ಯದರ್ಶಿಯ ಪಾತ್ರ ಮತ್ತು ಅವರ ಕಾರ್ಯಗಳು ಏನದಾವು ಅನ್ನೋದನ್ನು ತಿಳಿದುಕೊಳ್ಳೋಣ. ಹೀಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. ಹಾಗಾದರೆ ನಾವು ಫಸ್ಟ್ ಒನ್ ಆಡಳಿತ ಯಾವುದಪ್ಪ ಅಂತಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಕೇಂದ್ರ ಆಡಳಿತದ ಕುರಿತು ನಾವು ತಿಳಿದುಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳು. ಖಂಡಿತವಾಗಿ ತಿಳಿದುಕೊಳ್ಳೋಣ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂದ ಕೂಡಲೇ ಇಂಟ್ರೊಡಕ್ಷನ್ ಬಗ್ಗೆ ಸ್ವಲ್ಪ ನಾವು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಕನ್ಸಿಸ್ಟ್ಸ್ ಆಫ್ ದ ಪ್ರೆಸಿಡೆಂಟ್, ದ ಪ್ರೈಮ್ ಮಿನಿಸ್ಟರ್, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಸೆಕ್ರೆಟರೀಸ್ ಟು ದೇಸ್ ಆಫೀಸಸ್. ವಿದ್ಯಾರ್ಥಿಗಳೇ, ಪ್ರಮುಖವಾಗಿ ವಿದ್ಯಾರ್ಥಿಗಳೇ, ಕೇಂದ್ರ ಆಡಳಿತದ ಕುರಿತು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ಹಾಗಾದರೆ ಕೇಂದ್ರ ಆಡಳಿತ ಅಂದ ಕೂಡಲೇ ಸ್ವಲ್ಪ ಅದರ ಸಂಕ್ಷಿಪ್ತವಾಗಿ ಅದರ ಪೀಠಿಕೆ ಅಥವಾ ಪ್ರಸ್ತಾವನೆ ಬಗ್ಗೆ ಸ್ವಲ್ಪ ನೋಡಬೇಕಾಗ್ತದೆ. ಕೇಂದ್ರ ಆಡಳಿತ ಅಂದ ಕೂಡಲೇ ಕೇಂದ್ರ ಆಡಳಿತದಲ್ಲಿ ಯಾರ್ಯಾರು ಬರ್ತಾರಪ್ಪ ಅನ್ನೋದನ್ನು ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಕೇಂದ್ರ ಆಡಳಿತವು ಪ್ರಮುಖ ವಿದ್ಯಾರ್ಥಿಗಳೇ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಸದಸ್ಯರು ಮತ್ತು ಆಯಾ ಕಚೇರಿಗಳಲ್ಲಿರುವಂತಹ ಕಾರ್ಯದರ್ಶಿಗಳನ್ನು ಇದು ಒಳಗೊಂಡಿರುತ್ತದೆ ಕೇಂದ್ರ ಆಡಳಿತ. ಹಾಗಾದರೆ ಕೇಂದ್ರ ಆಡಳಿತ ಅಂದ ಕೂಡಲೇ ಅದರ ಪ್ರಮುಖ ವಿಷಯ ಏನೈತೆ ಅನ್ನೋದನ್ನು ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ನೋಡುತ್ತಾ ಹೋಗೋಣ ಒಂದೊಂದಾಗಿ. ಇಲ್ಲಿ ಪ್ರಮುಖವಾಗಿ ಕೇಂದ್ರ ಆಡಳಿತದಲ್ಲಿ ಮುಖ್ಯಸ್ಥರಾಗಿ ಯಾರ ಕಾರ್ಯನಿರ್ವಹಿಸ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ, ಕೇಂದ್ರ ಆಡಳಿತದ ಮುಖ್ಯಸ್ಥರು ಯಾರು ಇರ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿ ಇರ್ತಾರೆ. ದ ಹೆಡ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಪ್ರೆಸಿಡೆಂಟ್. ಯಾರ್ರೀ? ಕೇಂದ್ರ ಆಡಳಿತದ ಮುಖ್ಯಸ್ಥರು ಯಾರಂತ ಕೇಳ್ತಾರೆ? ಯಾರ್ರೀ? ರಾಷ್ಟ್ರಪತಿ ಅಂತ ನೀವು ಹೇಳಬೇಕಾಗ್ತದೆ. ಕೇಂದ್ರ ಆಡಳಿತದ ಮುಖ್ಯಸ್ಥರು ಯಾರು ಎಂದು ಕೇಳುತ್ತಾರೆ. ಕೇಂದ್ರ ಆಡಳಿತದ ಮುಖ್ಯಸ್ಥರು ಯಾರ್ರೀ? ರಾಷ್ಟ್ರಪತಿ. ಅರ್ಥ ಆಯ್ತು? ಹೂ ಈಸ್ ದ ಹೆಡ್ ಆಫ್ ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್? ದ ಹೆಡ್ ಆಫ್ ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಪ್ರೆಸಿಡೆಂಟ್. 1 ಮಾರ್ಕ್ಸ್ ಮೇಲೆ ಕ್ವಶನ್ ಬರ್ತೈತೆ. ಈಗ ಇರ್ತೇನೆ. ಹೂ ಈಸ್ ದ ಹೆಡ್ ಆಫ್ ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್? ಕೇಂದ್ರ ಆಡಳಿತದ ಮುಖ್ಯಸ್ಥರು ಯಾರು? ಯಾರ್ರೀ? ರಾಷ್ಟ್ರಪತಿಯವರು ಕೇಂದ್ರ ಆಡಳಿತದ ಮುಖ್ಯಸ್ಥರು ಆಗಿರುತ್ತಾರೆ. ಇಲ್ಲಿ ಒಂದು ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ, ಇದನ್ನು ಸರಿಯಾಗಿ ನೋಡ್ಕೊಡ್ರಿ. ಇಷ್ಟು ನಾವು ಸಿಂಪಲ್ ಆಗಿ ಫೀಟಿಗೆ ಬಗ್ಗೆ ನೋಡಿದೆವು, ತಿಳ್ಕೊಂಡಿವು. ಅರ್ಥ ಆಯ್ತು ರೀ? ಇನ್ನು ನೆಕ್ಸ್ಟ್ ದ ಸೆಂಟ್ರಲ್ ಸೆಕ್ರೆಟರಿಯೇಟ್. ದ ಸೆಂಟ್ರಲ್ ಸೆಕ್ರೆಟರಿ ಅಂದ್ರೆ ಏನಪ್ಪ? ಕೇಂದ್ರ ಸಚಿವಾಲಯ ಬಗ್ಗೆ ತಿಳ್ಕೊಳ್ಳೋಣ ನಾವು. ಹಾಗಾದರೆ ಸೆಂಟ್ರಲ್ ಸೆಕ್ರೆಟರಿಯೇಟ್, ಸಚಿವಾಲಯ ಅಂದ್ರೆ ಏನ? ವಾಟ್ ಈಸ್ ಮೀನ್ ಆಫ್ ಸೆಕ್ರೆಟರಿಯೇಟ್? ಸಿಂಪಲ್ ಆಗಿ ನೋಡ್ರಿ. ದ ವರ್ಡ್ ಸೆಕ್ರೆಟರಿಯೇಟ್ ಮೀನ್ಸ್ ಆಫೀಸ್ ಆಫ್ ದ ಸೆಕ್ರೆಟರೀಸ್ ಫಾರ್ ದ ಪರ್ಪಸ್ ಆಫ್ ಅಡ್ಮಿನಿಸ್ಟ್ರೇಷನ್. ದ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಡಿವೈಡೆಡ್ ಇಂಟು ಮಿನಿಸ್ಟರಿ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ which constitute the central secretariat. ನೋಡ್ರೆ ಸಿಂಪಲ್ ಆಗಿ ನೋಡ್ರಿ ವಿದ್ಯಾರ್ಥಿಗಳೇ, ಕೇಂದ್ರ ಸಚಿವಾಲಯ ಬಗ್ಗೆ ನಾವು ನೋಡೋಣ. ಅರ್ಥ ಆಯ್ತು ರೀ?
ಕೇಂದ್ರ ಸಚಿವಾಲಯದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ಯದ. ಹಾಗಾದರೆ ಸಚಿವಾಲಯ ಅಂದರೆ ಏನು? ಸಚಿವಾಲಯ ಅಂದರೆ ಏನು ರೀ? ಕಾರ್ಯದರ್ಶಿಯವರ ಕಚೇರಿ ಎಂಬ ಅರ್ಥವನ್ನು ಕೊಡುತ್ತದೆ. ಕಾರ್ಯದರ್ಶಿಗಳ ಕಚೇರಿ ಎಂಬ ಅರ್ಥವನ್ನು ಕೊಡುತ್ತದೆ. ಅಂದ್ರೆ ಆಡಳಿತದ ಉದ್ದೇಶದಿಂದ ಸರ್ಕಾರವನ್ನು ಸಚಿವಾಲಯ ಮತ್ತು ಇಲಾಖೆಗಳನ್ನಾಗಿ ವಿಭಾಗಿಸಲಾಗಿದ್ದು ಈ ಎರಡನ್ನೂ ಸೇರಿಸಿದರೆ ಅದ ಕೇಂದ್ರ ಸಚಿವಾಲಯ ಎನ್ನುವರು. ಅರ್ಥ ಆಯ್ತು. ಕೇಂದ್ರ ಸಚಿವಾಲಯವು ತನ್ನದೇ ಆದ ಒಂದು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ವಿಭಿನ್ನ ರೀತಿಯ ಇಲಾಖೆ, ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಇಲಾಖೆ ಆದ ನಂತರ ಏನ್ರಿ, ಅಲ್ಲಿ ಪ್ರಮುಖವಾಗಿ ಡಿಪಾರ್ಟ್ಮೆಂಟ, ನಂತರ ಇಲಾಖೆಗಳಾದ ನಂತರ ಭಾಗ, ವಿಭಾಗ, ಉಪವಿಭಾಗ, ಶಾಖೆ, ಹೀಗೆ ಹೀಗೆ ಕೆಲವೊಂದು ವಿಭಾಗಗಳನ್ನು ಒಳಗೊಂಡಿರ್ತೈತಿ ಕೇಂದ್ರ ಸಚಿವಾಲಯ. ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ ಸಿಂಪಲ್ ಆಗಿ, ಸಚಿವಾಲಯ ಎಂದರೇನು? ಸಚಿವಾಲಯ ಅಂದ್ರೆ ಕಾರ್ಯದರ್ಶಿಯವರ ಕಚೇರಿ ಎಂಬ ಅರ್ಥವನ್ನು ಕೊಡುತ್ತದೆ. ಸಚಿವಾಲಯ ಅಂದ್ರೆ ಏನ್ರಿ? ಕಾರ್ಯದರ್ಶಿಯವರ ಮುಖ್ಯ ಕಚೇರಿ ಎಂಬ ಅರ್ಥವನ್ನು ಕೊಡುತ್ತದೆ. ಸಚಿವಾಲಯ ಅಂದ್ರೆ ಏನ್ರಿ? ಕಾರ್ಯದರ್ಶಿಯವರ ಮುಖ್ಯ ಕಚೇರಿ ಎಂಬರ್ಥ. ಕಾರ್ಯದರ್ಶಿಯವರ ಮುಖ್ಯ ಕಚೇರಿ ಎಂದರ್ಥ. ಅರ್ಥ ಆಯ್ತು ರೀ? ಅಂದರೆ ಆಡಳಿತದ ಉದ್ದೇಶದಿಂದ ಸರ್ಕಾರವನ್ನು ಸಚಿವಾಲಯವನ್ನಾಗಿ ಮತ್ತು ಇಲಾಖೆಗಳನ್ನಾಗಿ ವಿಭಾಗಿಸಲಾಗಿದ್ದು ಆ ಎರಡನ್ನು ಸೇರಿಸಿದರೆ ಅದ ಕೇಂದ್ರ ಸಚಿವಾಲಯ. ವಾಟ್ ಈಸ್ ಸೆಕ್ರೆಟರೇಟ್? ದ ವರ್ಡ್ ಸೆಕ್ರೆಟರೇಟ್ ಮೀನ್ಸ್ ಆಫೀಸ್ ಆಫ್ ದ ಸೆಕ್ರೆಟರೀಸ್ ಆಫ್ ದ ಪರ್ಪಸ್ ಆಫ್ ಅಡ್ಮಿನಿಸ್ಟ್ರೇಷನ್. ದ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಡಿವೈಡೆಡ್ ಇಂಟು ಮಿನಿಸ್ಟರಿ and departments is which constitute the central secretariat. ಇದು ಕೂಡ ಕ್ವಶನ್ ಕೇಳ್ತಾರೆ. ವಾಟ್ ಈಸ್ ಸೆಕ್ರೆಟರೇಟ್? ಸಚಿವಾಲಯ ಅಂದ್ರೆ ಏನು? ದ ಸೆಕ್ರೆಟರೇಟ್ ವರ್ಡ್ ಮೀನ್ಸ್ ಆಫೀಸ್ ಆಫ್ ದ ಸೆಕ್ರೆಟರೀಸ್ ಈಸ್ ಕಾಲ್ಡ್ ಸೆಕ್ರೆಟರಿಯೇಟ್. ಸಚಿವಾಲಯ ಅಂದ್ರೇನು? ಸಚಿವಾಲಯ ಅಂದ್ರೆ ಏನಪ್ಪ? ಕಾರ್ಯದರ್ಶಿಯವರ ಮುಖ್ಯ ಕಚೇರಿ ಎಂಬ ಅರ್ಥವನ್ನು ಕೊಡುತ್ತದೆ. ಕಾರ್ಯದರ್ಶಿಯವರ ಮುಖ್ಯ ಕಚೇರಿ ಎಂದರ್ಥ. ಇದು ಸಿಂಪಲ್ ಆಗಿ ತಿಳ್ಕೊರಿ. ಅರ್ಥ ಆಯ್ತು ರೀ? ಇಷ್ಟು ಸಿಂಪಲ್. ಇನ್ನು ನೆಕ್ಸ್ಟ್ ನಾವು ಸಿಂಪಲ್ ಆಗಿ ನೋಡೋಣ. ಹೈರಾರ್ಕಿಯಲ್ ಆರ್ಡರ್ ಆಫ್ ಸೆಂಟ್ರಲ್ ಸೆಕ್ರೆಟರಿಯೇಟ್. ಕೇಂದ್ರ ಸಚಿವಾಲಯದ ಕ್ರಮಾನಿಕೆ ಹೆಂಗೈತಿ ನೋಡೋಣ ನಾವು. ಕೇಂದ್ರ ಸಚಿವಾಲಯದ ಕ್ರಮಾನಿಕೆ ಅಥವಾ ಕೇಂದ್ರ ಸಚಿವಾಲಯದ ಶ್ರೇಣಿ ಪದ್ಧತಿಯ ಕ್ರಮಾನಿಕೆ ಯಾವ ರೀತಿ ಐತಿ ಅನ್ನೋದನ್ನು ನೋಡೋಣ ನಾವು. ಸಿಂಪಲ್ ಆಗಿ ನೋಡ್ರಿ. ಡಿಪಾರ್ಟ್ಮೆಂಟ್ ಅಂದ್ರೆ ಇಲಾಖೆ, ಕಾರ್ಯದರ್ಶಿ ಅದರ ಮುಖ್ಯಸ್ಥರಾಗಿರ್ತಾರೆ. ವಿಂಗ್ ಭಾಗ, ಎಡಿಷನಲ್ ಆರ್ ಜಾಯಿಂಟ್ ಸೆಕ್ರೆಟರಿ ಒಬ್ಬ ಕಾರ್ಯದರ್ಶಿ ಅಥವಾ ಜಂಟಿ ಕಾರ್ಯದರ್ಶಿ ಇದರ ಮುಖ್ಯಸ್ಥರಾಗಿರ್ತಾರೆ. ಎರಡನೇದು ಯಾವುದಪ್ಪ? ಭಾಗ. ಡಿವಿಷನ್ ವಿಭಾಗ, ಡೆಪ್ಯೂಟಿ ಸೆಕ್ರೆಟರಿ. ಡಿವಿಷನ್ ಅಂದ್ರೆ ವಿಭಾಗ, ವಿಭಾಗದ ಮುಖ್ಯಸ್ಥರಾಗಿ ಇರ್ತಾರಪ್ಪ ಉಪ ಕಾರ್ಯದರ್ಶಿ ಆಗಿರ್ತಾರೆ. ಬ್ರ್ಯಾಂಚ್ ಉಪವಿಭಾಗ, ಅಂಡರ್ ಸೆಕ್ರೆಟರಿ. ಉಪವಿಭಾಗದ ಮುಖ್ಯಸ್ಥರಾಗಿ ಯಾರಾಗಿರ್ತಾರಪ್ಪ ಅಂದ್ರೆ ಅಧೀನ ಕಾರ್ಯದರ್ಶಿ. ಸೆಕ್ಷನ್ ಶಾಖೆ, ಸೆಕ್ಷನ್ ಆಫೀಸರ್ ಹೆಡ್, ಶಾಖಾ ಅಧಿಕಾರಿ ಇದರ ಮುಖ್ಯಸ್ಥರಾಗಿರುತ್ತಾರೆ. ಈ ರೀತಿ ಕೇಂದ್ರ ಸಚಿವಾಲಯದ ಕ್ರಮಾನಿಕೆ ನಾವು ತಿಳ್ಕೊಳ್ಬೋದು. ಕೇಂದ್ರ ಸಚಿವಾಲಯದ ಶ್ರೇಣಿ ಪದ್ಧತಿಯ ಕ್ರಮಾನಿಕೆಯನ್ನು ನಾವು ಇಲ್ಲಿ ತಿಳ್ಕೊಬೋದು ವಿದ್ಯಾರ್ಥಿಗಳು. ಹಾಗಾದ್ರೆ ಇದ್ರ ಬಗ್ಗೆ ನಾವು ಸಿಂಪಲ್ ಆಗಿ ಒಂದೊಂದಾಗಿ ಸ್ವಲ್ಪ ಸಿಂಪಲ್ ಆಗಿ ತಿಳ್ಕೊತ ಹೋಗೋಣ. ಫಸ್ಟ್ ಒನ್, ಡಿಪಾರ್ಟ್ಮೆಂಟ್. ವಾಟ್ ಈಸ್ ಡಿಪಾರ್ಟ್ಮೆಂಟ್? ಇಲಾಖೆ ಅಂದ್ರೇನು ಕೇಳ್ತಾರೆ. ಇಲ್ಲಿ ಕೂಡ ಒಂದು ಪ್ರಶ್ನೆ ಬರ್ತೈತೆ. ಈಗ ಇರ್ತೇನೆ, ಇಲಾಖೆ ಎಂದರೇನು? ವಾಟ್ ಈಸ್ ಡಿಪಾರ್ಟ್ಮೆಂಟ್? ಸಿಂಪಲ್ ಆಗಿ ನೋಡ್ರಿ. ದಿಸ್ ಈಸ್ ದ ಪ್ರೈಮರಿ ಯೂನಿಟ್ ಆಫ್ ಅ ಮಿನಿಸ್ಟರಿ. It is pertinent of point out the differences between a ministry and a department is called department. ನೋಡ್ರೆ ಸಿಂಪಲ್ ಆಗಿ ನೋಡ್ರೆ, ದಿಸ್ ಈಸ್ ದ ಪ್ರೈಮರಿ ಯೂನಿಟ್ ಆಫ್ ಅ ಮಿನಿಸ್ಟರಿ. ಪ್ರೈಮರಿ ಯೂನಿಟ್ ಆಫ್ ಮಿನಿಸ್ಟರಿ. ಇಟ್ ಈಸ್ ಅ pertinent to find out the differences between a ministry and a department is called department. ವಿದ್ಯಾರ್ಥಿಗಳೇ, ಕೇಂದ್ರ ಸಚಿವಾಲಯದ ಕ್ರಮಾನಿಕೆ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಬರುವಂಥ ಕ್ರಮಾನಿಕೆ ಅಂಶ ಯಾವುದಪ್ಪ ಅಂದ್ರೆ
ಒಂದನೇದಾಗಿ ಡಿಪಾರ್ಟ್ಮೆಂಟ್ ಅಂದ್ರೆ ಇಲಾಖೆ. ಇಲಾಖೆ ಅಂದರೆ ಏನು? ಇಲಾಖೆ ಅಂದ್ರೆ ಸಚಿವಾಲಯದ, ಇದು ಕೇಂದ್ರ ಸಚಿವಾಲಯದ ಪ್ರಾಥಮಿಕ ಘಟಕವಾಗಿದೆ. ಅರ್ಥ ಆಯ್ತು? ಇದು ಕೇಂದ್ರ ಸಚಿವಾಲಯದ ಪ್ರಾಥಮಿಕ ಘಟಕವಾಗಿದೆ. ಸಚಿವಾಲಯ ಮತ್ತು ಇಲಾಖೆಗಳ ನಡುವಿನ ವ್ಯತ್ಯಾಸವನ್ನು ನಿರ್ಧರಿಸುವುದೇ ಇಲಾಖೆ. ಅರ್ಥ ಆಯ್ತು? ಸಚಿವಾಲಯ ಮತ್ತು ಇಲಾಖೆಗಳ ನಡುವಿನ ವ್ಯತ್ಯಾಸವನ್ನು ನಿರ್ಧರಿಸುತ್ತದೆ, ಅದುವೇ ಇಲಾಖೆ. ಇಲಾಖೆ ಅಂದ್ರೆ ಹೇಳ್ರಿ, ಸಿಂಪಲ್ ಆಗಿ ನೋಡ್ರೆ, ಇದು ಕೇಂದ್ರ ಸಚಿವಾಲಯದ ಪ್ರಾಥಮಿಕ ಘಟಕವಾಗಿದೆ. ಇದು ಸಚಿವಾಲಯ ಮತ್ತು ಇಲಾಖೆಗಳ ನಡುವಿನ ವ್ಯತ್ಯಾಸವನ್ನು ನಿರ್ಧರಿಸುತ್ತದೆ ಎಂಬುದೇ ಇಲಾಖೆ ಎನ್ನುವರು. ಅರ್ಥ ಆಯ್ತು? ಸಿಂಪಲ್ ಆಗಿ ನೋಡ್ರೆ, ವಾಟ್ ಈಸ್ ಡಿಪಾರ್ಟ್ಮೆಂಟ್? ದ ಡಿಪಾರ್ಟ್ಮೆಂಟ್ ಈಸ್ ದ ಪ್ರೈಮರಿ ಯೂನಿಟ್ ಆಫ್ ಮಿನಿಸ್ಟರಿ. It is pertinent point out the differences between a ministry or a department is called department. Simple. ಅರ್ಥ ಆಯ್ತು? ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಗಳನ್ನು ಎರಡು ರೀತಿಯಾಗಿ ಇಲಾಖೆಗಳನ್ನು ವಿಂಗಡಿಸಲಾಗಿದೆ. ಒಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಇನ್ನೊಂದು ಏನಪ್ಪ ಅಂದರೆ ಉನ್ನತ ಶಿಕ್ಷಣ ಇಲಾಖೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡಾಗ ಸಚಿವರು ಸಚಿವಾಲಯದ ರಾಜಕೀಯ ಮುಖ್ಯಸ್ಥರಾಗಿರುತ್ತಾರೆ. ಭಾರತದ ಕಾರ್ಯದರ್ಶಿಗಳು ಆಡಳಿತದ ಮುಖ್ಯಸ್ಥರಾಗಿರುತ್ತಾರೆ. ಇಲಾಖೆಯ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂದ್ರೆ ಭಾರತದ ಕಾರ್ಯದರ್ಶಿಯವರು ಇಲಾಖೆಯ ಮುಖ್ಯಸ್ಥರಾಗಿ, ಆಡಳಿತದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಸಚಿವರು ಏನಪ್ಪ ಅಂತಂದ್ರೆ ಸಚಿವಾಲಯದ ರಾಜಕೀಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಸಚಿವರ ಅಧಿಕಾರಾವಧಿ ಎಷ್ಟು ಇರ್ತೈತಿಪ್ಪ? 5 ವರ್ಷ ಇರ್ತೈತಿ. ಬರೀ ಸಚಿವರ ಅಧಿಕಾರಾವಧಿ ಕೇವಲ 5 ವರ್ಷ ಇರ್ತೈತಿ. 5 ವರ್ಷ ಅಧಿಕಾರದಾಗಿರ್ತಾರೆ ಅವರ. ಆದರೆ ಭಾರತದ ಕಾರ್ಯದರ್ಶಿಯವರು ಅವರು ನಿವೃತ್ತಿ ಹೊಂದುವವರೆಗೂ ಕೂಡ ಅಧಿಕಾರದಲ್ಲಿ ಇರುತ್ತಾರೆ. ಅಂದರೆ ಅವ್ರಿಗೆ 60 ವರ್ಷ ವಯಸ್ಸಾಗತಕ್ಕ ಅವರ ಅಧಿಕಾರದಲ್ಲಿರುತ್ತಾರೆ. ಹೀಗಾಗಿ ಕಾರ್ಯದರ್ಶಿಯವರು ಏನಪ್ಪ ಅಂದ್ರೆ ಅತ್ಯುನ್ನತ ಹಿರಿಯ ನಾಗರಿಕ ಸೇವಾ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಅರ್ಥ ಆಯ್ತು? ಇದು ಸಿಂಪಲ್ ಆಗಿ ಬರುವಂಥ ಮೊದಲನೇ ಒಂದು ಕೇಂದ್ರ ಸಚಿವಾಲಯದಲ್ಲಿ ಬರುವಂಥ ಕ್ರಮಾಂಕಕ್ಕೆ ಅಂಶ ಯಾವುದು ರೀ? ಇಲಾಖೆ. ಇಲ್ಲೂ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ, ಇಲಾಖೆ ಎಂದರೇನು? ಕೇಂದ್ರ ಸಚಿವಾಲಯದ ಪ್ರಾಥಮಿಕ ಘಟಕವಾಗಿದೆ. ಇದು ಸಚಿವಾಲಯ ಮತ್ತು ಇಲಾಖೆ ನಡುವಿನ ವ್ಯತ್ಯಾಸವನ್ನು ನಿರ್ಧರಿಸುತ್ತದೆ ಎಂಬುದೇ ಇಲಾಖೆ. ಅರ್ಥ ಆಯ್ತು? ಇದನ್ನು ಸರಿಯಾಗಿ ನೋಡೋಕೋರಿ. ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಅಂಶ. ಇದರ ಇಲಾಖೆಯ ಮುಖ್ಯಸ್ಥರಾಗಿ ಆಡಳಿತದ ಮುಖ್ಯಸ್ಥರ ಯಾರಾಗಿರ್ತಾರಪ್ಪ? ಭಾರತದ ಕಾರ್ಯದರ್ಶಿಯವರು. ಇದು ಗೊತ್ತಿರಬೇಕು. ಕಾರ್ಯದರ್ಶಿಯವರು ಇಲಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇನ್ನು ನೆಕ್ಸ್ಟ್ ಎರಡನೇದಾಗಿ ವಿಂಗ್. ವಿಂಗ್ ಅಂದ್ರೆ ಹೇಳ್ರಿ ಭಾಗ. ಸಚಿವಾಲಯದ ಕಾರ್ಯಭಾರವನ್ನು ನಿಭಾಯಿಸಲು ವಿವಿಧ ರೀತಿಯ ಭಾಗಗಳನ್ನಾಗಿ, ಒಂದು ಅಥವಾ ಅದಕ್ಕಿಂತ ಹೆಚ್ಚು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಈ ಭಾಗದ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಜಾಯಿಂಟ್ ಸೆಕ್ರೆಟರಿ ಅಂತ ಕರಿತೀವಿ. ಜಂಟಿ ಕಾರ್ಯದರ್ಶಿ ಅಥವಾ ಒಬ್ಬ ಕಾರ್ಯದರ್ಶಿ ಈ ಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ಎರಡನೇದಾಗಿ ಬರುವಂಥ ಕ್ರಮಾಂಕ ಅಂಶ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಡಿವಿಷನ್. ಭಾಗ ಅಥವಾ ವಿಭಾಗ. ಸಚಿವಾಲಯದ ಕಾರ್ಯಭಾರವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ನಿಭಾಯಿಸಲು ಭಾಗಗಳನ್ನು ವಿವಿಧ ರೀತಿಯ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಈ ವಿಭಾಗದಲ್ಲಿ 2 ರೀತಿಯ ಶಾಖೆಗಳನ್ನು ಒಳಗೊಂಡಿರ್ತದೆ. ಈ ವಿಭಾಗದ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಉಪ ಕಾರ್ಯದರ್ಶಿಯವರು ಇರ್ತಾರೆ. ಅಲ್ಲಿ ಭಾಗದಾಗ ಯಾರು ಇರ್ತಾರೆ ರೀ? ಜಂಟಿ ಕಾರ್ಯದರ್ಶಿ. ಇಲ್ಲಿ ವಿಭಾಗದಾಗ ಯಾರು ಇರ್ತಾರಪ್ಪ ಅಂದ್ರೆ ಮುಖ್ಯಸ್ಥರಾಗಿ ಉಪ ಕಾರ್ಯದರ್ಶಿಯವರು ಕಾರ್ಯನಿರ್ವಹಿಸುತ್ತಾರೆ. ಉಪ ಕಾರ್ಯದರ್ಶಿಯವರು ಡೆಪ್ಯೂಟಿ ಸೆಕ್ರೆಟರಿ ಅಂತ ಕರಿತೀವಿ ನಾವು. ಸಚಿವಾಲಯದ ಕಾರ್ಯಭಾರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿ ನಿಭಾಯಿಸಲು ಭಾಗಗಳನ್ನ ವಿವಿಧ ರೀತಿಯ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಇಲ್ಲಿ 2 ರೀತಿಯ ಶಾಖೆಗಳನ್ನು ಒಳಗೊಂಡಿರ್ತದೆ. ಈ ವಿಭಾಗದ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂತಂದ್ರೆ ಉಪ ಕಾರ್ಯದರ್ಶಿಯವರು ಕಾರ್ಯನಿರ್ವಹಿಸುತ್ತಾರೆ. ಇನ್ನು ನೆಕ್ಸ್ಟ್ ಬ್ರ್ಯಾಂಚ್ ಅಂತ ಕರಿತೀವಿ ನಾವು. ಉಪವಿಭಾಗ ಅಂತ ಕರಿತೀವಿ ಕನ್ನಡದಾಗ. ಬ್ರ್ಯಾಂಚ್ ಅಂದ್ರೆ ಹೇಳ್ರಿ ಉಪವಿಭಾಗ.
ಉಪವಿಭಾಗವು ಕೂಡ ಸಾಮಾನ್ಯವಾಗಿ 2 ಉಪಶಾಖೆಗಳನ್ನು ಒಳಗೊಂಡಿರ್ತದೆ. ಈ ಉಪವಿಭಾಗದ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂತಂದ್ರೆ ಅಧೀನ ಕಾರ್ಯದರ್ಶಿ, ಅಂಡರ್ ಸೆಕ್ರೆಟರಿ ಅಂತ ಕರಿತೀವಿ ನಾವು. ಉಪವಿಭಾಗದ ಮುಖ್ಯಸ್ಥರಾಗಿ ಯಾರು ನಿರ್ವಹಿಸ್ತಾರಪ್ಪ ಅಂತಂದ್ರೆ ಅಧೀನ ಕಾರ್ಯದರ್ಶಿಗಳು ಉಪವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ಕೂಡ ಸಾಮಾನ್ಯವಾಗಿ 2 ಉಪಶಾಖೆಗಳನ್ನು ಒಳಗೊಂಡಿರುತ್ತದೆ. ಸಚಿವಾಲಯದ ಕಾರ್ಯಭಾರವನ್ನು ಯಶಸ್ವಿಯಾಗಿ ನಿಭಾಯಿಸಲು ಕೂಡ ಇದು ಕೂಡ ಪ್ರಮುಖವಾದ ಪಾತ್ರ ವಹಿಸ್ತದೆ. ಇನ್ನೊಂದು ಕೇಂದ್ರ ಸಚಿವಾಲಯದ ಕ್ರಮಾನಿಕ ಅಂಶ ಯಾವುದಪ್ಪ ಅಂದರೆ ಕೊನೆಯದಾಗಿ ಬರುವಂಥ ಪ್ರಮುಖ ಅಂಶ ಸೆಕ್ಷನ್ ಅಂತ ಕರಿತೀವಿ. ಸೆಕ್ಷನ್ ಅಂದರೆ ಹೇಳ್ರಿ ಶಾಖೆ. ಶಾಖೆಯ ಮುಖ್ಯಸ್ಥರಾಗಿ ಯಾರು ಕಾರ್ಯ ನಿರ್ವಹಿಸ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಶಾಖಾಧಿಕಾರಿ, ಸೆಕ್ಷನ್ ಆಫೀಸರ್ ಅಂತ ಕರಿತೀವಿ ನಾವು. ಸೆಕ್ಷನ್ ಆಫೀಸರ್ ಇದರ ಮುಖ್ಯಸ್ಥರಾಗಿರ್ತಾರೆ. ಶಾಖಾಧಿಕಾರಿ ಸೆಕ್ಷನ್ ಅಂದ್ರೆ ಶಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಶಾಖೆಯು ಕೆಳದರ್ಜೆ, ಮೇಲ್ದರ್ಜೆ ಲಿಪಿಕ ವರ್ಗದವರನ್ನು ಒಳಗೊಂಡಿರ್ತದೆ ಮತ್ತು ಸಹಾಯಕ ವರ್ಗದವರನ್ನು ಇದು ಒಳಗೊಂಡಿರ್ತದೆ. ಕೆಳದರ್ಜೆ, ಮೇಲ್ದರ್ಜೆ ಲಿಪಿಕ ವರ್ಗದವ್ರನ್ನ ಮತ್ತು ಸಹಾಯಕ ವರ್ಗದವ್ರನ್ನ ಸಹಾಯಕರನ್ನ ಇದು ಒಳಗೊಂಡಿರ್ತದೆ ಸೆಕ್ಷನ್ ಅಥವಾ ಶಾಖೆ. ಹೀಗೆ ಕೇಂದ್ರ ಸಚಿವಾಲಯ ಏನಪ್ಪ ಅಂದರೆ ಪ್ರಮುಖವಾಗಿ 5 ರೀತಿಯ ಪ್ರಮುಖ ಕ್ರಮಾನಿಕ ಅಂಶಗಳನ್ನ ಒಳಗೊಂಡಿದೆ. ಅರ್ಥ ಆಯ್ತು ರೀ? 1 ಇಲಾಖೆ, 2 ಭಾಗ, 3 ವಿಭಾಗ, 4 ಉಪವಿಭಾಗ, 5 ಶಾಖೆ. ಈ ರೀತಿ ಕೇಂದ್ರ ಸಚಿವಾಲಯದ ಕ್ರಮಾನಿಕೆ ಬಗ್ಗೆ ನಾವು ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಇದು ಕೇಂದ್ರ ಆಡಳಿತದಲ್ಲಿ ಬರುವಂಥ ಕೇಂದ್ರ ಸಚಿವಾಲಯದ ಕುರಿತು ನಾವು ತಿಳಿದುಕೊಂಡೆವು. ಇನ್ನು ನೆಕ್ಸ್ಟ್ ಕೇಂದ್ರ ಆಡಳಿತದಲ್ಲಿಯೇ ಇಲ್ಲಿ ಇನ್ನೊಬ್ಬರ ಪಾತ್ರ ಅತ್ಯಂತ ಅವಿಸ್ಮರಣೀಯವಾಗಿದೆ ವಿದ್ಯಾರ್ಥಿಗಳೇ. ಅವ್ರು ಯಾರು ಅನ್ನೋದನ್ನು ಸ್ವಲ್ಪ ನೋಡೋಣ ನಾವು. ಕೇಂದ್ರ ಆಡಳಿತದಲ್ಲಿ ಪ್ರಮುಖವಾಗಿ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಕರಿತೀವಿ. ಸಂಪುಟ ಕಾರ್ಯದರ್ಶಿ. ಯಾರ್ರೀ? ಸಂಪುಟ ಕಾರ್ಯದರ್ಶಿ. ಸಂಪುಟ ಕಾರ್ಯದರ್ಶಿಯ ಪಾತ್ರ ಏನೈತಿ ಅನ್ನೋದನ್ನು ಸ್ವಲ್ಪ ನಾವು ನೋಡಬೇಕಾಗ್ತದೆ. ಸಂಪುಟ ಕಾರ್ಯದರ್ಶಿ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಕರಿತೀವಿ ನಾವು. ಸಂಪುಟ ಕಾರ್ಯದರ್ಶಿಯ ಪಾತ್ರ ಏನೈತಿ ಅನ್ನೋದನ್ನು ಸ್ವಲ್ಪ ನಾವು ನೋಡೋಣ. ದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಕ್ಯಾಬಿನೆಟ್ ಸೆಕ್ರೆಟರಿ. ಕೇಂದ್ರ ಆಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ಸಂಪುಟ ಕಾರ್ಯದರ್ಶಿಯವರು. ಕೇಂದ್ರ ಆಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಂತ ಕೇಳ್ತಾರ? ಯಾರೇ? ಸಂಪುಟ ಕಾರ್ಯದರ್ಶಿ, ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಕರಿ. ಕ್ಯಾಬಿನೆಟ್ ಸೆಕ್ರೆಟರಿ ಅಂದ್ರೆ ಹೇಳಬೇಕಾಗ್ತದೆ. ಹೂ ಇಸ್ ದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್? 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಹೂ ಇಸ್ ದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್? ಕ್ಯಾಬಿನೆಟ್ ಸೆಕ್ರೆಟರಿ. ಕೇಂದ್ರ ಆಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಂತ ಕೇಳ್ತಾರ? ಯಾರೇ? ಸಂಪುಟ ಕಾರ್ಯದರ್ಶಿ ಅಂತ ನೀವು ಹೇಳಬೇಕಾಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ ಸಂಪುಟ ಕಾರ್ಯದರ್ಶಿ ಅಂದ ಕೂಡಲೇ ರಾಜಕೀಯ ಹಂತದಲ್ಲಿ ಪ್ರಧಾನಮಂತ್ರಿಯವರು ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಆಡಳಿತ ಹಂತದಲ್ಲಿ ಯಾರ ನಾಯಕತ್ವವನ್ನು ವಹಿಸ್ಕೊಳ್ತಾರಪ್ಪ ಅಂದ್ರೆ ಸಂಪುಟ ಕಾರ್ಯದರ್ಶಿಯವರು ವಹಿಸ್ಕೊಳ್ತಾರೆ. ಹೀಗಾಗಿ ಸಂಪುಟ ಕಾರ್ಯದರ್ಶಿ ಅತ್ಯಂತ ಹಿರಿಯ ನಾಗರಿಕ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾರೆ. ರಾಜಕೀಯ ಹಂತದಲ್ಲಿ ಪ್ರಧಾನಮಂತ್ರಿ ನಾಯಕತ್ವವನ್ನು ವಹಿಸಿಕೊಂಡಿದ್ದರೆ ಆಡಳಿತ ಹಂತದಲ್ಲಿ ಸಂಪುಟ ಕಾರ್ಯದರ್ಶಿ ಏನಪ್ಪ ಅಂತಂದ್ರೆ ಪ್ರಮುಖ ನಾಯಕತ್ವವನ್ನು ವಹಿಸಿಕೊಳ್ತಾರೆ. ಹೀಗಾಗಿ ಸಂಪುಟ ಕಾರ್ಯದರ್ಶಿ ಆಡಳಿತದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಅದು ವಿಶೇಷವಾಗಿ ಕೇಂದ್ರ ಆಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ ಸಂಪುಟ ಕಾರ್ಯದರ್ಶಿಯವರು. ಹೀಗಾಗಿ ಕೇಂದ್ರ ಆಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರಂತ ನಾವು ಯಾರನ್ನ ಕರಿತೀವಪ್ಪ ಅಂತಂದ್ರೆ ಸಂಪುಟ ಕಾರ್ಯದರ್ಶಿ ಅವ್ರನ್ನ ಕರಿತೀವಿ. ಹಾಗಾದರೆ ಸ್ವಲ್ಪ ಅವ್ರದ್ದು ಪಾತ್ರ ಏನೈತಿ? ದ ರೂಲ್ ಆಫ್ ಕ್ಯಾಬಿನೆಟ್ ಸೆಕ್ರೆಟರಿ. ಸಂಪುಟ ಕಾರ್ಯದರ್ಶಿಯವರ ಪಾತ್ರ ಏನೈತಿ, ಅವರು ಮಾಡುವಂಥ ಪ್ರಮುಖ ಕಾರ್ಯಗಳು ಏನದಾವು ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ, ಸ್ವಲ್ಪ ಗಮನಕ್ಕೆ ಕೇಳ್ರಿ. ದ ರೂಲ್ ಆಫ್ ಕ್ಯಾಬಿನೆಟ್ ಸೆಕ್ರೆಟರಿ. ಫಸ್ಟ್ ಒನ್, ದ ಮೇನ್ ಫಂಕ್ಷನ್ ಆಫ್ ದ ಕ್ಯಾಬಿನೆಟ್ ಸೆಕ್ರೆಟರಿ ಈಸ್ ಟು ಪ್ರೊವೈಡ್ ಅಸಿಸ್ಟೆನ್ಸ್ ಟು ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ವಿದ್ಯಾರ್ಥಿಗಳೇ, ಸಂಪುಟ ಕಾರ್ಯದರ್ಶಿಯ ಪಾತ್ರ ಅಥವಾ ಅವರ ಕಾರ್ಯವನ್ನು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ. ಸಚಿವ ಸಂಪುಟದಲ್ಲಿರುವ ಮಂತ್ರಿಗಳಿಗೆ ಸಹಾಯ ಮಾಡುವ ಕೆಲಸ ಇವರದ್ದಾಗಿದೆ. ಇಲ್ಲಿ ನೋಡ್ರಿ, ಮೊದಲದಾಗಿ ಬರುವಂಥ ಪ್ರಮುಖ ಅಂಶ, ಸಂಪುಟ ಕಾರ್ಯದರ್ಶಿಯ ಪ್ರಮುಖ ಪ್ರಾಥಮಿಕ ಕಾರ್ಯ ಏನೆಂದರೆ ಸಚಿವ ಸಂಪುಟದಲ್ಲಿರುವ ಮಂತ್ರಿಗಳಿಗೆ ಸಹಾಯ ಒದಗಿಸುವುದಾಗಿದೆ ಅಥವಾ ಸಹಾಯ ಮಾಡುವುದಾಗಿದೆ. ಇದು ಸಿಂಪಲ್ ಆಗಿ ಬರುವಂಥ ಮೊದಲನೇ ಪ್ರಮುಖ ಅವರ ಪಾತ್ರ ಅಥವಾ ಅವರ ಕಾರ್ಯ. ಇನ್ನು ಎರಡನೇದಾಗಿ ವಿದ್ಯಾರ್ಥಿಗಳೇ,
he is also in close contact with the secretaries in a charge of different ministries and departments. ವಿದ್ಯಾರ್ಥಿಗಳೇ, ಸಂಪುಟ ಕಾರ್ಯದರ್ಶಿಯ ಪಾತ್ರವನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಎರಡನೇದಾಗಿ ಬರುವಂಥ ಪ್ರಮುಖ ಅಂಶ, ಸಂಪುಟ ಕಾರ್ಯದರ್ಶಿಯು ವಿವಿಧ ಇಲಾಖೆಗಳು ಮತ್ತು ಸಚಿವಾಲಯದ ಕಾರ್ಯದರ್ಶಿಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರುತ್ತಾರೆ ಅಥವಾ ನಿಕಟ ಸಂಬಂಧವನ್ನು ಹೊಂದಿರುತ್ತಾರೆ. ಎರಡನೇದಾಗಿ ಏನು ಹೇಳ್ರಿ, ಸಂಪುಟ ಕಾರ್ಯದರ್ಶಿಯು ವಿವಿಧ ಇಲಾಖೆಗಳ ಜೊತೆ ಮತ್ತು ಸಚಿವಾಲಯದ ಕಾರ್ಯದರ್ಶಿಗಳೊಂದಿಗೆ ನಿಕಟ ಸಂಪರ್ಕವನ್ನು ಅಥವಾ ಸಂಬಂಧವನ್ನು ಹೊಂದಿರುತ್ತಾರೆ. ಇದು ಎರಡನೇದಾಗಿ ಬರುವಂಥ ಪ್ರಮುಖ ಪಾತ್ರ ಅಥವಾ ಕಾರ್ಯ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳ ಮೂರನೇದಾಗಿ, ಯಾಸ್ ದ ಹೆಡ್ ಆಫ್ ದ ಸಿವಿಲ್ ಸರ್ವಿಸ್ ದ ಕ್ಯಾಬಿನೆಟ್ ಸೆಕ್ರೆಟರಿ ಎನ್ಶ್ಯೂರ್ಸ್ ದ ಮಾರಲ್ ಆಫ್ ದ ಸಿವಿಲ್ ಸರ್ವೆಂಟ್ಸ್. ಸಂಪುಟ ಕಾರ್ಯದರ್ಶಿ ಇನ್ನೊಂದು ಪಾತ್ರವನ್ನು ನೋಡೋಣ ವಿದ್ಯಾರ್ಥಿಗಳೇ. ಸಂಪುಟ ಕಾರ್ಯದರ್ಶಿಯು ನಾಗರಿಕ ಸೇವೆಯ ಮುಖ್ಯಸ್ಥನಾಗಿದ್ದು ಆಡಳಿತ ಸಿಬ್ಬಂದಿಯ ಕಾರ್ಯಕ್ಷಮತೆಯು ಉನ್ನತ ಮಟ್ಟದಲ್ಲಿ ಇದೆಯೋ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಅರ್ಥ ಆಯ್ತು ರೀ? ಇಲ್ಲಿ ನೋಡ್ರಿ, ಸಂಪುಟ ಕಾರ್ಯದರ್ಶಿಯು ನಾಗರಿಕ ಸೇವೆಯ ಮುಖ್ಯಸ್ಥನಾಗಿದ್ದು ಆಡಳಿತ ಸಿಬ್ಬಂದಿಯ ಕಾರ್ಯಕ್ಷಮತೆಯು ಉನ್ನತ ಮಟ್ಟದಲ್ಲಿ ಇದೆ ಇಲ್ಲೋ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಇದು ಕೂಡ ಅವರ ಮಾಡುವಂಥ ಪ್ರಮುಖ ಕಾರ್ಯ, ಅವರು ಮಾಡುವಂಥ ಪ್ರಮುಖ ಪಾತ್ರ. ಅರ್ಥ ಆಯ್ತು ರೀ? ಜೊತೆಗೆ ಇಲ್ಲಿ ಬರುವಂಥ ಮೂರನೇ ಒಂದು ಪ್ರಮುಖ ಅಂಶ. ಇನ್ನು ನೆಕ್ಸ್ಟ್ ನಾಲ್ಕನೇದಾಗಿ ನೋಡೋಣ, ಹಿ ಹ್ಯಾಸ್ ಟು ಆಕ್ಟ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ದ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಸಿವಿಲ್ ಸರ್ವೆಂಟ್ಸ್. ವಿದ್ಯಾರ್ಥಿಗಳೇ, ಸಂಪುಟ ಕಾರ್ಯದರ್ಶಿಯ ಪಾತ್ರ ಅಥವಾ ಇನ್ನೊಂದು ಕಾರ್ಯವನ್ನು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ. ಇಲ್ಲಿ ಸಂಪುಟ ಕಾರ್ಯದರ್ಶಿಯ ನಾಲ್ಕನೇದಾಗಿ ಬರುವಂಥ ಪ್ರಮುಖ ಪಾತ್ರ ಅಥವಾ ಕಾರ್ಯವನ್ನು ನೋಡಿದಾಗ, ಇವರು ಸಂಪುಟ ಕಾರ್ಯದರ್ಶಿಗಳು ರಾಜಕಾರಣಿಗಳು ಮತ್ತು ನಾಗರಿಕ ಸಿಬ್ಬಂದಿಗಳ ನಡುವಿನ ಸೇತುವೆಯಾಗಿ ಕೆಲಸ ಮಾಡಬೇಕು. ಇವರು ಅಂದ್ರೆ ಒಂದು ರೀತಿಯ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಬೇಕು. ಇದು ಅವರು ಪ್ರಮುಖ ಮಾಡುವಂಥ ಕಾರ್ಯ. ರಾಜಕಾರಣಿಗಳು ಮತ್ತು ನಾಗರಿಕ ಸೇವಾ ಸಿಬ್ಬಂದಿಗಳ ನಡುವಿನ ಸಂಪರ್ಕ ಸೇತುವೆಯಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ಸಂಪುಟ ಕಾರ್ಯದರ್ಶಿಯವರು. ಇದು ಕೂಡ ಇನ್ನೊಂದು ಪ್ರಮುಖವರು ಮಾಡುವಂಥ ಪ್ರಮುಖ ಕಾರ್ಯ ಅಥವಾ ಪಾತ್ರ. ನಂಬರ್ 5th ಒನ್, ದ ಕ್ಯಾಬಿನೆಟ್ ಸೆಕ್ರೆಟರಿ ಅಟೆಂಡ್ಸ್ ಆಲ್ ಮೀಟಿಂಗ್ಸ್ ಆಫ್ ದ ಕ್ಯಾಬಿನೆಟ್ ಆ್ಯಂಡ್ ಕ್ಯಾಬಿನೆಟ್ ಕಮಿಟೀಸ್. ಸಂಪುಟ ಕಾರ್ಯದರ್ಶಿಯು ಸಂಪುಟ ಮತ್ತು ಸಂಪುಟ ಸಮಿತಿಗಳ ಎಲ್ಲ ಸಭೆಗಳಿಗೆ ಕಡ್ಡಾಯವಾಗಿ ಏನಪ್ಪ ನಾವು ಹಾಜರಾಗಬೇಕು ಅಥವಾ ಪಾಲ್ಗೊಳ್ಳಬೇಕು. ಸಂಪುಟ ಕಾರ್ಯದರ್ಶಿಯು ಸಂಪುಟ ಮತ್ತು ಸಂಪುಟ ಸಮಿತಿ ಎಲ್ಲ ಸಭೆಗಳಲ್ಲಿ ಪಾಲ್ಗೊಳ್ಳಬೇಕು. ಅವರು ಮಾಡುವಂಥ ಪ್ರಮುಖ ಪಾತ್ರ, ಅವರು ಮಾಡುವಂಥ ಪ್ರಮುಖ ಜವಾಬ್ದಾರಿ ಅಥವಾ ಕಾರ್ಯ ಅಂತ ನಾವು ಭಾವಿಸಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತು ರೀ? ಇದು ಕೂಡ ಇನ್ನೊಂದು ಪ್ರಮುಖ ಅವರ ಪಾತ್ರ ಅಥವಾ ಅವರ ಜವಾಬ್ದಾರಿ ಅಥವಾ ಅವರ ಕಾರ್ಯ. ಇನ್ನು ನೆಕ್ಸ್ಟ್ 6th ಪಾಯಿಂಟ್, ಇನ್ ದ ಕ್ಯಾಬಿನೆಟ್ ಮೀಟಿಂಗ್ಸ್ ಹಿ ಡ್ರಾಸ್ ಅಪ್ ದ ಮಿನಿಟ್ಸ್ which contain the decisions reached. ವಿದ್ಯಾರ್ಥಿಗಳೇ, ಸಂಪುಟ ಸಭಾ ನಡವಳಿಕೆಗಳನ್ನು ಮತ್ತು ತೀರ್ಮಾನಗಳನ್ನು ದಾಖಲಿಸಿಕೊಳ್ಳಬೇಕು. ಸಂಪುಟ ಸಮಿತಿ ಅಥವಾ ಸಂಪುಟ ಸಭೆಯಲ್ಲಿ ನಡೆಯುವಂತಹ ಸಂಪುಟ ಸಭಾ ನಡವಳಿಕೆಗಳನ್ನು ಮತ್ತು ತೀರ್ಮಾನಗಳನ್ನು ದಾಖಲಿಸಿಕೊಳ್ಳಬೇಕು ಸಂಪುಟ ಕಾರ್ಯದರ್ಶಿ. ಇದು ಕೂಡ ಅವರು ಮಾಡುವಂಥ ಪ್ರಮುಖ ಜವಾಬ್ದಾರಿ ಅಥವಾ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ. ನಂಬರ್ ನೆಕ್ಸ್ಟ್ ಒನ್, ದ ಕ್ಯಾಬಿನೆಟ್ ಸೆಕ್ರೆಟರಿ ಆಕ್ಟ್ಸ್ ಆಸ್ ದ ಐಸ್ ಆ್ಯಂಡ್ ಇಯರ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್. ವಿದ್ಯಾರ್ಥಿಗಳೇ, ಸಂಪುಟ ಕಾರ್ಯದರ್ಶಿಯು ಇನ್ನೊಂದು ಬರುವಂಥ ಪ್ರಮುಖ ಅವರ ಪಾತ್ರ ಅಥವಾ ಜವಾಬ್ದಾರಿ. ಏಳನೇದಾಗಿ, ಸಂಪುಟ ಕಾರ್ಯದರ್ಶಿಯು ಪ್ರಧಾನಮಂತ್ರಿಗೆ ಕಣ್ಣು ಮತ್ತು ಕಿವಿಗಳಂತೆ ಕಾರ್ಯನಿರ್ವಹಿಸಬೇಕು. ಅಂದರೆ ಪ್ರಧಾನಮಂತ್ರಿಯ ಕಣ್ಣು ಆಗಿ, ಪ್ರಧಾನಮಂತ್ರಿಯ ಕಿವಿಯಾಗಿ ಪ್ರಧಾನಮಂತ್ರಿಗೆ, ಸಂಪುಟ ಕಾರ್ಯದರ್ಶಿಯು ಪ್ರಧಾನಮಂತ್ರಿಗೆ ಕಣ್ಣು ಮತ್ತು ಕಿವಿಗಳಂತೆ ಕಾರ್ಯನಿರ್ವಹಿಸಬೇಕು. ಅಂದರೆ ಯಾವಾಗಲೂ ಪ್ರಧಾನಮಂತ್ರಿಗೆ ಜೊತೆ ಒಂದು ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿರಬೇಕು, ಅತ್ಯಂತ ಜಾಗರೂಕನಾಗಿ. ಅದರ ಜೊತೆಗೆ ಕೇಂದ್ರ ಸಚಿವ ಸಂಪುಟದ ಎಲ್ಲ ಸಚಿವರ ಜೊತೆ ಒಂದು ಒಳ್ಳೆಯ ಸಂಪರ್ಕವನ್ನು ಬೆಳೆಸಿಕೊಂಡಿರಬೇಕು ಸಂಪುಟ ಕಾರ್ಯದರ್ಶಿ. ಪ್ರಧಾನಮಂತ್ರಿಯ ಒಂದು ಎಲ್ಲ ಕಾರ್ಯಗಳಲ್ಲಿ ಇವು ಕೂಡ ಒಂದು ಅತ್ಯುತ್ತಮ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಪ್ರಧಾನಮಂತ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದಂತೆ ನೋಡಿಕೊಂಡು ಹೋಗುವಂಥ ಜವಾಬ್ದಾರಿ ಸಂಪುಟ ಕಾರ್ಯದರ್ಶಿ ಇರ್ತದೆ.
ಪ್ರಧಾನಮಂತ್ರಿಯ ಕಣ್ಣು ಮತ್ತು ಕಿವಿಗಳಂತೆ ಸಂಪುಟ ಕಾರ್ಯದರ್ಶಿ ಕಾರ್ಯ ನಿರ್ವಹಿಸಬೇಕು. ಇದು ಕೂಡ ಇನ್ನೊಂದು ಪ್ರಮುಖ ಸಂಪುಟ ಕಾರ್ಯದರ್ಶಿಯ ಪಾತ್ರ ಅಥವಾ ಜವಾಬ್ದಾರಿ. ನಂಬರ್ ನೆಕ್ಸ್ಟ್ 8th ಪಾಯಿಂಟ್, when the Prime Minister resigns at this juncture, the services of the Cabinet Secretary are of immense value. ಅಂತಂದರೆ ವಿದ್ಯಾರ್ಥಿಗಳೇ, ಕೊನೆಯದಾಗಿ ಬರುವಂಥ ಇನ್ನೊಂದು ಪ್ರಮುಖ ಜವಾಬ್ದಾರಿ ಅಥವಾ ಪಾತ್ರ ಯಾವುದಪ್ಪ ಅಂದರೆ ಸಂಪುಟ ಕಾರ್ಯದರ್ಶಿದ್ದು 8ನೇದಾಗಿ ಬರುವಂಥ ಪ್ರಮುಖ ಪಾತ್ರ ಅಥವಾ ಜವಾಬ್ದಾರಿ, ಯಾವಾಗ ಪ್ರಧಾನಮಂತ್ರಿಯವರು ರಾಜೀನಾಮೆ ನೀಡುತ್ತಾರೋ ಅವಾಗಿನಿಂದ ಇನ್ನುಳಿದ ನಾಗರಿಕ ಸೇವಾ ಸಿಬ್ಬಂದಿಗಳಂತೆ ಇವರು ಸಹ ಆಡಳಿತದಲ್ಲಿ ನಿರಂತರತೆ, ಆಡಳಿತದಲ್ಲಿ ಸ್ಥಿರತೆ ಮತ್ತು ನಿರಂತರತೆಯನ್ನು ಒದಗಿಸುವಂಥ ಜವಾಬ್ದಾರಿ ಕೂಡ ಇವರದಾಗಿರುತ್ತದೆ. ಅಂದ್ರೆ ಪ್ರಧಾನಮಂತ್ರಿ ರಾಜೀನಾಮೆ ನೀಡಿದ ನಂತರ ಇನ್ನುಳಿದ ಸಿಬ್ಬಂದಿಗಳಂತೆ ಇವರೂ ಸಹ ಆಡಳಿತದಲ್ಲಿ ಸ್ಥಿರತೆ ಮತ್ತು ಒಂದು ರೀತಿಯ ನಿರಂತರತೆಯ ಆಡಳಿತ ಸೇವೆಯನ್ನು ಒದಗಿಸುವಂಥ ಕೆಲಸ ಕಾರ್ಯ ಇವರದ್ದಾಗಬೇಕು. ಅರ್ಥ ಆಯ್ತು ರೀ? ಆಡಳಿತದಲ್ಲಿ ನಿರಂತರತೆಯನ್ನು ಕಾಪಾಡಿಕೊಂಡು ಹೋಗುವಂಥ ಜವಾಬ್ದಾರಿ ಇವರದಾಗಿರಬೇಕು. ಪ್ರಧಾನಮಂತ್ರಿ ರಾಜೀನಾಮೆ ನೀಡಿದ ನಂತರ ಸಂಪುಟ ಕಾರ್ಯದರ್ಶಿಯು ಇತರ ಸಿಬ್ಬಂದಿಗಳಂತೆ ಇವರೂ ಸಹ ಆಡಳಿತದಲ್ಲಿ ಸ್ಥಿರತೆ ಮತ್ತು ನಿರಂತರತೆ ಕಾರ್ಯವನ್ನು ಒದಗಿಸುವಂಥ ಕೆಲಸ ಕಾರ್ಯ ಇವರದ್ದಾಗಿರಬೇಕು. ಇದು ಕೂಡ ಇನ್ನೊಂದು ಪ್ರಮುಖ ಅವರ ಪಾತ್ರ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ಇನ್ ಬ್ರೀಫ್, ದ ಕ್ಯಾಬಿನೆಟ್ ಸೆಕ್ರೆಟರಿ ಈಸ್ ಅ ಸೀನಿಯರ್ ಮೋಸ್ಟ್ ಸಿವಿಲ್ ಸರ್ವೆಂಟ್ ಆಫ್ ದ ಕಂಟ್ರಿ. The official warrant of precedence gives him the first place among the civil servants. ಒಟ್ಟಿನಲ್ಲಿ ಸಂಪುಟ ಕಾರ್ಯದರ್ಶಿ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ ವಿದ್ಯಾರ್ಥಿಗಳೇ, ಸಂಪುಟ ಕಾರ್ಯದರ್ಶಿ ಏನಪ್ಪ ಅಂತಂದ್ರೆ ನಾಗರಿಕ ಸೇವಾ ಸಿಬ್ಬಂದಿಗಳಲ್ಲಿ ಅತ್ಯಂತ ಹಿರಿಯ ಸಿಬ್ಬಂದಿ ಅಧಿಕಾರಿಯಾಗಿರುತ್ತಾರೆ. ಜೊತೆಗೆ ಇವರ ಅಧಿಕಾರಯುತ ಕಾರ್ಯವು ನಾಗರಿಕ ಸೇವಾ ಸಿಬ್ಬಂದಿಗಳಲ್ಲಿ ಅತ್ಯಂತ ಪ್ರಥಮ ಸ್ಥಾನವನ್ನು ಒದಗಿಸಿಕೊಟ್ಟದ. ಇವರ ಅಧಿಕಾರಯುತ ಕಾರ್ಯವು ಇಡೀ ನಾಗರಿಕ ಸೇವಾ ಸಿಬ್ಬಂದಿಗಳಲ್ಲಿ ಅತ್ಯಂತ ಪ್ರಥಮ ಸ್ಥಾನವನ್ನು ಒದಗಿಸಿಕೊಟ್ಟದ ಸಂಪುಟ ಕಾರ್ಯದರ್ಶಿಗೆ. ಹೀಗಾಗಿ ಸಂಪುಟ ಕಾರ್ಯದರ್ಶಿ ಪಾತ್ರ ಅತ್ಯಂತ ವಿಸ್ಮರಣೆ ಆಗಿರುತ್ತದೆ ವಿದ್ಯಾರ್ಥಿಗಳೇ. ಸಂಪುಟ ಕಾರ್ಯದರ್ಶಿ ನಿಜವಾಗಿ ಆಡಳಿತದ ಮುಖ್ಯಸ್ಥರಾಗಿರ್ತಾರೆ. ಸಚಿವರು ಏನಪ್ಪ ಅಂದ್ರೆ 5 ವರ್ಷಕ್ಕೊಮ್ಮೆ ಆಗಿರ್ತಾರೆ. 5 ವರ್ಷಕ್ಕೊಮ್ಮೆ ಮತ್ತೆ ಬದಲಾವಣೆ ಆಗಬಹುದು, ಆದರೆ ಸಂಪುಟ ಕಾರ್ಯದರ್ಶಿ ಬದಲಾವಣೆ ಆಗುವುದಿಲ್ಲ. ಸಂಪುಟ ಕಾರ್ಯದರ್ಶಿ ತಾನು ನಿವೃತ್ತಿ ಹೊಂದುವವರೆಗೂ ಕೂಡ ಅಧಿಕಾರದಲ್ಲಿರ್ತಾರೆ. ಸಂಪುಟ ಕಾರ್ಯದರ್ಶಿಯ ನಿಜವಾದ ಆಡಳಿತದ ಮುಖ್ಯಸ್ಥರಾಗಿರ್ತಾರೆ. ಹೀಗಾಗಿ ಸಂಪುಟ ಕಾರ್ಯದರ್ಶಿ ಇಡೀ ನಾಗರಿಕ ಸೇವಾ ಸಿಬ್ಬಂದಿಗಳಲ್ಲಿ ಅತ್ಯಂತ ಹಿರಿಯ ಸಿಬ್ಬಂದಿ ಎಂಬ ಪಾತ್ರಕ್ಕೆ ಭಾಜನರಾಗ್ತಾರೆ. ಜೊತೆಗೆ ಸಂಪುಟ ಕಾರ್ಯದರ್ಶಿ ಇಡೀ ನಾಗರಿಕ ಸೇವಾ ಸಿಬ್ಬಂದಿಗಳಲ್ಲಿ ಪ್ರಥಮ ಸ್ಥಾನವನ್ನು ಸಂಪುಟ ಕಾರ್ಯದರ್ಶಿಗೆ ಒದಗಿಸಿಕೊಟ್ಟದ. ಇಷ್ಟು ನಾವು ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳೇ ಕೇಂದ್ರ ಸಚಿವಾಲಯ ಜೊತೆಗೆ ಸಂಪುಟ ಕಾರ್ಯದರ್ಶಿ ಅಂದರೆ ಕೇಂದ್ರ ಆಡಳಿತದಲ್ಲಿ ಬರುವಂಥ ಕೇಂದ್ರ ಸಚಿವಾಲಯ ಮತ್ತು ಸಂಪುಟ ಕಾರ್ಯದರ್ಶಿಯ ಕುರಿತು ನಾವು ತಿಳ್ಕೊಬೋದು. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವದ ವಿದ್ಯಾರ್ಥಿಗಳೇ. 5 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ರೈಟ್ ಅ ಶಾರ್ಟ್ ನೋಟ್ ಆನ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಕೇಂದ್ರ ಆಡಳಿತದ ಕುರಿತು ಟಿಪ್ಪಣಿ ಬರೆಯಿರಿ ಅಂತೇಳಿ 5 ಅಂಕದ ಮೇಲೆ ಪ್ರಶ್ನೆ ಬರಬಹುದು. ಇದನ್ನು ಸರಿಯಾಗಿ ನೋಡ್ಕೊಡ್ರಿ. 5 ಅಂಕದ ದೃಷ್ಟಿಯಿಂದ ಕೂಡ ಇದು ಬಹಳ ಮಹತ್ವ ಐತಿ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಥವಾ ಹಿಂಗೂ ಕೇಳಬಹುದು. ರೈಟ್ ಅಬೌಟ್ ದ ರೂಲ್ ಆಫ್ ಕ್ಯಾಬಿನೆಟ್ ಸೆಕ್ರೆಟರಿ. ಸಂಪುಟ ಕಾರ್ಯದರ್ಶಿಯ ಪಾತ್ರದ ಬಗ್ಗೆ ಬರೆಯಿರಿ. ಹಿಂಗೂ ಕೂಡ ಕ್ವಶನ್ ಕೇಳಬಹುದು. ಅದ್ರಾಗೇನೈತಿ, ಸಂಪುಟ ಕಾರ್ಯದರ್ಶಿಯ ಪಾತ್ರದ ಬಗ್ಗೆ ಬರೆಯಿರಿ. ರೈಟ್ ಅಬೌಟ್ ದ ರೂಲ್ ಆಫ್ ಕ್ಯಾಬಿನೆಟ್ ಸೆಕ್ರೆಟರಿ. ಸಂಪುಟ ಕಾರ್ಯದರ್ಶಿಯ ಕುರಿತು ಟಿಪ್ಪಣಿ ಬರೆಯ ಕೇಳಬಹುದು ಅಥವಾ ಸಂಪುಟ ಕಾರ್ಯದರ್ಶಿ ಬಗ್ಗೆ ಬರೆಯಿರಿ ಕೇಳಬಹುದು. ಹಿಂಗೂ ಕೂಡ ಕ್ವಶನ್ ಬರಬಹುದು. ಸರಿಯಾಗಿ ನೋಡ್ಕೊಡ್ರಿ. 5 ಅಂಕದ ದೃಷ್ಟಿಯಿಂದ ಅದು ಬಹಳ ಮಹತ್ವದ ವಿದ್ಯಾರ್ಥಿಗಳೇ. ಇದನ್ನು ಸರಿಯಾಗಿ ನೋಡ್ಕೊಡ್ರಿ. ಇಷ್ಟು ನಾವು ಕೇಂದ್ರ ಆಡಳಿತದ ಬಗ್ಗೆ ತಿಳ್ಕೊಬೋದು. ಇನ್ನೂ 2 ಅದಾವ್ರೆ, ರಾಜ್ಯ ಆಡಳಿತ, ಜಿಲ್ಲಾಡಳಿತ. ರಾಜ್ಯ ಆಡಳಿತವನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರ್ತೀನಿ. ಅದಾದ ನಂತರ ಜಿಲ್ಲಾ ಆಡಳಿತವನ್ನು ತೆಗೆದುಕೊಂಡು ಬರ್ತೀನಿ. ಅದು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ ವಿಷಯದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ಸಿಂಪಲಾಗಿ ನಿಮಗೆ ಹೇಳ್ತೇನೆ. ಸ್ವಲ್ಪ ನೀವು ಗಮನಿಟ್ಟು ಕೇಳ್ರಿ. ಇಲ್ಲಿ ಮೊದಲನೇ ಪ್ರಶ್ನೆ, ಹೂ ಈಸ್ ದ ಹೆಡ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್? ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಇಲ್ಲಿಗೆ ಇರ್ತೇನೆ. ಕೇಂದ್ರ ಆಡಳಿತದ ಮುಖ್ಯಸ್ಥರು ಯಾರು? ಪ್ರೆಸಿಡೆಂಟ್, ರಾಷ್ಟ್ರಪತಿ ಅಂತ ನೀವು ಹೇಳಬೇಕಾಗ್ತದೆ. ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ. ಇಲ್ಲಿ ನೋಡ್ರಿ ಹೆಂಗೆ ಹೇಳ್ತಾನೆ. ಮತ್ತೊಂದು ಇನ್ನೊಂದು ಕ್ವಶನ್ ಕೇಳ್ತಾರೆ, ಹೂ ಈಸ್ ದ
ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಕೇಂದ್ರ ಆಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರು ಯಾರು ಕೇಳ್ತಾರೆ. ಅವಾಗ ಏನು ಬರೀಬೇಕು ನೀವು? ಸಂಪುಟ ಕಾರ್ಯದರ್ಶಿ ಬರೀಬೇಕು, ಕ್ಯಾಬಿನೆಟ್ ಸೆಕ್ರೆಟರಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಈಗ ಇರ್ತಾನೆ. ಕೇಂದ್ರ ಆಡಳಿತದ ಮುಖ್ಯಸ್ಥರು ಬೇರೆ ರೀ, ಕೇಂದ್ರ ಆಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರು ಬೇರೆ ರೀ. ಇಲ್ಲಿ ಕನ್ಫ್ಯೂಸ್ ಒಟ್ಟ ಬೇಡ, ಗೊಂದಲ ಬೇಡ. ಈಗ ಇರ್ತೇನೆ. ಕೇಂದ್ರ ಆಡಳಿತದ ಮುಖ್ಯಸ್ಥರು ರಾಷ್ಟ್ರಪತಿ, ಕೇಂದ್ರ ಆಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರು ಸಂಪುಟ ಕಾರ್ಯದರ್ಶಿ. ದ ಹೆಡ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಪ್ರೆಸಿಡೆಂಟ್, ದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಕ್ಯಾಬಿನೆಟ್ ಸೆಕ್ರೆಟರಿ. ಇಲ್ಲಿ ಒಟ್ಟ ಕನ್ಫ್ಯೂಸ್ ಬೇಡ್ರಿ, ಈಗ ಇರ್ತೇನೆ. ಅರ್ಥ ಆಯ್ತು ರೀ. ಇನ್ನು ಇನ್ನೊಂದು ಪ್ರಶ್ನೆ ಕೇಳಬಹುದು, ವಾಟ್ ಈಸ್ ಸೆಕ್ರೆಟರಿಯೇಟ್? ಸಚಿವಾಲಯ ಅಂದರೆ ಏನು? ಅರ್ಥ ಆಯ್ತು ರೀ. ದ ಸೆಕ್ರೆಟರಿಯೇಟ್ ವರ್ಡ್ ಮೀನ್ಸ್ ದ ಆಫೀಸ್ ಆಫ್ ದ ಸೆಕ್ರೆಟರೀಸ್. ದ ಆಫೀಸ್ ಆಫ್ ದ ಸೆಕ್ರೆಟರೀಸ್. ಸಚಿವಾಲಯ ಅಂದ್ರೆ ಕಾರ್ಯದರ್ಶಿಯವರ ಮುಖ್ಯ ಕಚೇರಿ ಎಂಬ ಅರ್ಥವನ್ನು ಕೊಡುತ್ತದೆ. ಇಷ್ಟ ಕಾರ್ಯದರ್ಶಿಯವರ ಮುಖ್ಯ ಕಚೇರಿ ಎಂಬ ಅರ್ಥವನ್ನು ಕೊಡುತ್ತದೆ, ಅಥವಾ ಕಾರ್ಯದರ್ಶಿಯವರ ಕಚೇರಿ ಎಂಬ ಅರ್ಥವನ್ನು ಕೊಡುತ್ತದೆ. ಇಷ್ಟ ಕಾರ್ಯದರ್ಶಿಯವರ ಕಚೇರಿ ಎಂಬ ಅರ್ಥ, ಕಾರ್ಯದರ್ಶಿಯವರ ಮುಖ್ಯ ಕಚೇರಿ ಎಂಬ ಅರ್ಥವನ್ನು ಕೊಡುತ್ತದೆ. ಸಿಂಪಲ್. ಇನ್ನು ಇಲಾಖೆ ಅಂದರೆ ಕೇಳಬಹುದು, ವಾಟ್ ಈಸ್ ಡಿಪಾರ್ಟ್ಮೆಂಟ್? ಇಲಾಖೆ ಎಂದರೇನು? ಕೇಂದ್ರ ಸಚಿವಾಲಯದ ಪ್ರಾಥಮಿಕ ಘಟಕವೇ ಇಲಾಖೆ. ಸಿಂಪಲ್. ದಿಸ್ ಈಸ್ ದ ಪ್ರೈಮರಿ ಯೂನಿಟ್ ಆಫ್ ಸೆಂಟ್ರಲ್ ಸೆಕ್ರೆಟರಿಯೇಟ್. ಇದು 1 ಮಾರ್ಕ್ಸ್ ಕ್ವಶನ್ ಕೇಳಿ ರೇಟ ಬರೋದು. ದಿಸ್ ಈಸ್ ದ ಪ್ರೈಮರಿ ಯೂನಿಟ್ ಆಫ್ ದ ಸೆಂಟ್ರಲ್ ಸೆಕ್ರೆಟರಿಯೇಟ್. ಕೇಂದ್ರ ಸಚಿವಾಲಯದ ಪ್ರಾಥಮಿಕ ಘಟಕವೇ ಇಲಾಖೆ. ಅರ್ಥ ಆಯ್ತು. ಇದು ಸಿಂಪಲ್ ಆಗಿ 1 ಅಂಕದ ಮೇಲೆ ಕೇರ ಈ ರೀತಿ ಬರ್ರಿ. ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, 5 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ಹಂಗೆ ಕೇಳಬಹುದಪ್ಪ. ರೈಟ್ ಅ ಶಾರ್ಟ್ ನೋಟ್ ಆನ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಕೇಂದ್ರ ಆಡಳಿತದ ಕುರಿತು ಟಿಪ್ಪಣಿ ಬರೆಯಿರಿ. ಕೇಂದ್ರ ಆಡಳಿತದ ಕುರಿತು ಟಿಪ್ಪಣಿ ಬರೆಯಿರಿ. 5 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ. ಇನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಹೆಂಗೆ ಕೇಳ್ಬೋದು ರೀ? 2 ಅಂಕದ ಮೇಲೆ ಪ್ರಶ್ನೆ ಕೇಳ್ಬೋದು. ರೈಟ್ ಎನಿ ಟು ಫಂಕ್ಷನ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಆಫ್ ಕ್ಯಾಬಿನೆಟ್ ಸೆಕ್ರೆಟರಿ. ಸಂಪುಟ ಕಾರ್ಯದರ್ಶಿ ಯಾವುದಾದ್ರೂ 2 ಜವಾಬ್ದಾರಿಗಳನ್ನ ಅಥವಾ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಇಲ್ಲಿ 8 ಕೊಟ್ಟಿದೆ, ನಿಮ್ಗೆ 8ರಾಗಿ ಯಾವುದು ಈಜಿ ಅನಿಸಿಲ್ಲ ಅದನ್ನು ಬಳಸ್ರಿ. ರೈಟ್ ಎನಿ ಟು ಫಂಕ್ಷನ್ಸ್ ಆಫ್ ಕ್ಯಾಬಿನೆಟ್ ಸೆಕ್ರೆಟರಿ. ಸಂಪುಟ ಕಾರ್ಯದರ್ಶಿ ಯಾವುದಾದ್ರೂ 2 ಕಾರ್ಯಗಳನ್ನು ಬರೆಯಿರಿ. 8ರಾಗಿ ನೀವು ಬೇಕಾದ ಬಿಡಿಸ್ರಿ. ಅರ್ಥ ಆಯ್ತು ರೀ? ಅಥವಾ ಹಿಂಗೂ ಕೇಳ್ತಾರೆ, ಸಂಪುಟ ಕಾರ್ಯದರ್ಶಿ ಯಾವುದಾದ್ರೂ 2 ಜವಾಬ್ದಾರಿಗಳನ್ನ ಹೆಸರಿಸಿ ಅಥವಾ ಬರೆಯಿರಿ. ಹಿಂಗೂ ಕೂಡ ಕ್ವಶನ್ ಕೇಳಬಹುದು. ಅರ್ಥ ಆಯ್ತು ರೀ? ಈ ರೀತಿ ಕ್ವಶನ್ಸ್ ಬರ್ತಾವೆ, ಸರಿಯಾಗಿ ನೋಡ್ಕೋರಿ. ಮತ್ತು ವಾಟ್ ಈಸ್ ಡಿಪಾರ್ಟ್ಮೆಂಟ್? 2 ಅಂಕದ ಮೇಲೆ ಪ್ರಶ್ನೆ ಕೇಳಿದಾಗ ಸ್ವಲ್ಪ ಜಾಸ್ತಿ ಬರೀರಿ. ಇಲಾಖೆ ಅಂದರೆ 2 ಅಂಕದ ಮೇಲೆ ಪ್ರಶ್ನೆ ಬಂತಂದ್ರೆ ಇದು ಕೇಂದ್ರ ಸಚಿವಾಲಯದ ಪ್ರಾಥಮಿಕ ಘಟಕವಾಗಿದೆ. ಇದು ಸಚಿವಾಲಯ ಮತ್ತು ಇಲಾಖೆಯ ನಡುವಿನ ವ್ಯತ್ಯಾಸವನ್ನು ನಿರ್ಧರಿಸುತ್ತದೆ ಎಂಬುದೇ ಇಲಾಖೆ. ಅರ್ಥ ಆಯ್ತು ರೀ? ದಿಸ್ ಈಸ್ ದ ಪ್ರೈಮರಿ ಯೂನಿಟ್ ಆಫ್ ಸೆಂಟ್ರಲ್ ಸೆಕ್ರೆಟರಿಯೇಟ್. ಇಟ್ ಈಸ್ ಫಾರ್ಟಿನೆಂಟ್ ಪಾಯಿಂಟ್ ಔಟ್ ದ ಡಿಫರೆನ್ಸಸ್ ಬಿಟ್ವೀನ್ ಮಿನಿಸ್ಟರಿ ಆ್ಯಂಡ್ ಅ ಡಿಪಾರ್ಟ್ಮೆಂಟ್ ಈಸ್ ಕಾಲ್ಡ್ ಡಿಪಾರ್ಟ್ಮೆಂಟ್. ಅರ್ಥ ಆಯ್ತು ರೀ? ಇಷ್ಟು ಸಿಂಪಲ್ಲಾಗಿ ನೀವು 2 ಅಂಕದ ಮೇಲೆ ಕ್ವಶನ್ ಬಂದದ್ರೆ ಹಿಂಗೆ ಬರ್ರಿ. 1 ಅಂಕ ಮೇಲೆ ಬಂದ್ರೆ ಆ ರೀತಿ ನಮ್ಮ ಹೇಳಲ್ಲ, ಆ ರೀತಿ ಬರ್ರಿ. ಇಷ್ಟು ನಾವು ಇವತ್ತು ಚರ್ಚೆ ಮಾಡಿದ ವಿಷಯದ ಮೇಲೆ ಪ್ರಶ್ನೆಗಳನ್ನ ಜೊತೆಗೆ ಉತ್ತರಗಳನ್ನ ತಿಳ್ಕೊಬೋದು ವಿದ್ಯಾರ್ಥಿಗಳೇ. ಇನ್ನು ಇದರ ಮುಂದಿನ ಪರಿಕಲ್ಪನೆಯನ್ನು ಅಂದರೆ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್, ರಾಜ್ಯ ಆಡಳಿತವನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.